ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶರ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3-in-1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೆರ್ವಾನಿ, ಮೋದಿ ಸೂಟ್ಸ್, ಟಿ ಶರ್ಟ್ಸ್ 1,000ಕ್ಕೆ 5 ಟಿ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಭಾಗ್ಯಬಲ್ಲೆ ಇರುತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ನಮಸ್ಕಾರ. ನಮ್ಮ JK ಕೃಷ್ಣಾರೆಡ್ಡಿ ಅವ್ರಿಗೆ ಒಬ್ಬರು ಸಲಹೆ ಕೊಟ್ಟರು. ನಮ್ಮ ಚೊಕ್ಕಲ್ಲಿ ಪ್ರಭಾಕರ್ ರೆಡ್ಡಿ ಅವರು ಮಾತಾಡಿದ್ದೆಲ್ಲ ವಿವರವಾಗಿ ನೋಡಿದ್ವಿ. ಪಾಪ ಅವ್ರಿಗೆ ತುಂಬ ಕಾಳಜಿ ಇದೆ. ಒಳ್ಳೆಯದಾಗಲಿ, ಈ ಥರನೇ ಮಾತಾಡಿ. ಆಯಿತು, ನೀವು ಹೇಳಿದ್ದಕ್ಕೆಲ್ಲ ನಾವು ಒಂದು ಕೇಳ್ತೀವಲ್ಲ, ನಿಮ್ಮ ದಾರಿಯಲ್ಲೇ ನಾವು ಬರ್ತೀವಿ, ಇದ್ರಿಗೆ ಉತ್ತರ ಕೊಡಿ. ಆಯಿತು. JK ಕೃಷ್ಣಾರೆಡ್ಡಿ ಅವರು ಪಾಪ ಎಲ್ಲಿಂದನೋ ಬಂದರು, ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತವ್ರೆ ಅಂತಂದರು. ಏನು ಇಲ್ಲಿಂದನೋ ಬಂದರು. ಆಯಿತು, ನಿಮ್ಮ ಲೆಕ್ಕದಲ್ಲಿ ಎಲ್ಲಿಂದನೋ ಬಂದರು. ಇದು ಪ್ರಭುತ್ವ ಅಲ್ಲ, ಬೇರೆ ಊರವ್ರಿಗೆ ಸ್ವತಂತ್ರ ಇಲ್ಲ. ನಮ್ಮ ಈಗಿನ ಸಚಿವರು, ಮಾಜಿ ಸಚಿವರು, ಶಾಸಕರು ಬೆಂಗಳೂರಲ್ಲಿ ಮನೆ ಕಟ್ಕೋಬೋದು, ಅಲ್ಲೋಗ್ಬೋದು, ಇಲ್ಲಿರಬಾರ್ದು. ಇಲ್ಲಿರೋರು ಅಲ್ಲಿಗೋಗ್ಬೋದು, ಅಲ್ಲಿರೋರು ಇಲ್ಲಿ ಇರಬಾರ್ದು ನಿಮ್ಮ ಲೆಕ್ಕದಲ್ಲಿ. ಮತ್ತು ರಿಯಲ್ ಎಸ್ಟೇಟ್ ಅಂತೀರಿ ಅಂತ ಹೇಳಿದ್ರಿ. ನಾನು ಈ ರಿಯಲ್ ಎಸ್ಟೇಟ್ಗೆ ಬರ್ತೀನಿ. ಯಾರು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದಾರೆ ನಮಗೊಂದು ಸ್ವಲ್ಪ ಇವರ ಕೊಡಿ, ಚರ್ಚೆಗೆ ಕೂರೋಣ ಒಂದು ದಿನ ಪಿನ್ ಟು ಪಿನ್ನಾಗಿ. ಆದರೆ ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡಿ, ರಿಯಲ್ ಎಸ್ಟೇಟ್ ಯಾರು ಮಾಡ್ತಾಯಿದ್ದಾರೆ ಅಂತ ನಾನು ಇವರ ಕೊಡ್ತೀನಿ ನೋಡಿ. ರಿಯಲ್ ಎಸ್ಟೇಟ್ ಮಾಡ್ತಾ ಇರೋದು ಈಗಿನ ಶಾಸಕರು. ಯಾವ ರೂಪದಲ್ಲಿ ಅಂತ ಹೇಳಿದ್ರೆ, ಕೋಟ್ಯಾಧಿಪತಿಗಳಿಗೆ ಬಡಾವಣೆ ಚಿಂತಾಮಣಿಯಲ್ಲೇ ಇಲ್ಲ, ಆ ಥರ ಬಡಾವಣೆ. ಇದೊಂದು ರಿಯಲ್ ಎಸ್ಟೇಟು. ಟ್ರಸ್ಟಿ ಹೆಸರಿನಲ್ಲಿ ಭೂಮಿ ತಗೊಂಡು ಒಬ್ಬ ಟ್ರಸ್ಟಿಗೆ ಕೊಡೋದು, ಇದು ಒಂದು ರಿಯಲ್ ಎಸ್ಟೇಟು. ಮತ್ತು ನಮ್ಮ ಶಿಕ್ಷಕರಿಗೆ, ನೌಕರರಿಗೆ ಕೊಟ್ಟಿರೋ ಜಾಗನ ಕಬಳಿಕೆ ಮಾಡೋದು, ಇದೆಲ್ಲ ಕೇಳಿದ್ರೆ ಹಳೆ ಕ್ಯಾಸೆಟ್ಟು. ಇವಾಗ ಹೊಸ ಕ್ಯಾಸೆಟ್ಟೇ ಹೇಳಿದ್ರಲ್ಲ, ಈ ಅಂಧ ಬಂಟ್ರಿಗೆ ಹಳೆ ಕ್ಯಾಸೆಟ್ ಆಗೋಯ್ತು. ಇವಾಗ ಹೊಸ ಕ್ಯಾಸೆಟ್ಟೇ ಬಿಡ್ತಾವ್ರಲ್ಲ, 5 ಎಕರೆ 10 ಗುಂಟೆ, ಯಾದವ ಇದ್ರ ಪಕ್ಕದಲ್ಲಿ 5 ಎಕರೆ 10 ಗುಂಟೆ, ಇದು ಟ್ರಸ್ಟಿ ಹೆಸರು ಕೊಟ್ಬಿಡ್ಬೋದು ಕಮ್ಮಿ ರೇಟ್ಗೆ ನಮ್ಮ ಭೂಮಿ. ಇದು ರಿಯಲ್ ಎಸ್ಟೇಟ್ ಅಲ್ಲ. ಇವರು ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಜಗತ್ ಜಾಗೀರಾಗಿದೆ. ಯಾವ ಥರ ಭೂ ಕಬಳಿಕೆ ಮಾಡ್ತಾ ಇದ್ದಾರೆ ನನಗೆ ಅನ್ನಿಸ್ತಾ ಇದೆ. ಇದೊಂದು ಪ್ಯಾಟ್ರನ್ ಆಗಿಬಿಟ್ಟಿದೆಯೇನೋ ಆಗಿನಿಂದ. ಒಬ್ಬರಾದ್ಮೇಲೆ ಒಬ್ಬರು ಸ್ವಲ್ಪ ಅಲ್ಲಿ ಸ್ವಲ್ಪ ಜಾಗ ಹೊಡೆಯೋದು ಅಂತೆಲ್ಲೋ ಅನ್ನಿಸ್ತಾ ಇದೆ ನಮಗೆ. ಇದೊಂದು ರಾಜಕೀಯ ಅನ್ನೋದು ಇವ್ರಿಗೊಂದು ಭೂ ಕಬಳಿಕೆ ಒಂದು ದಾರಿನ ಅಂತ ಅನಿಸ್ಬಿಟ್ಟಿದೆ ನಮಗೆ. ಯಾಕಂದರೆ ನಮಗೆ ಅದೇ ಥರನೇ ಕಾಣಿಸ್ತಾ ಇದೆ. ಇವ್ರಿಗೆ ಮಾತ್ರ ಈ ಅಂಧ ಬಂಟ್ರಿಗೆ ಹಳೆ ಕ್ಯಾಸೆಟ್ ಆಗಿದೆ, ನಮ್ಗೆ ಮಾತ್ರ ಇದೊಂದು ದಾರಿನ ಅಂತ ಅನ್ಕೊತಾ ಇದ್ದೀವಿ. ಈ ಹೊಡೆಯೋ ದಾರಿ, ಕಬಳಿಕೆ ಮಾಡೋ ದಾರಿ, ಟ್ರಸ್ಟಿ ಹೆಸರಿನಲ್ಲಿ ಮಾಡೋ ದಾರಿ. ಆಯಿತು, ಇದೇ ಟ್ರಸ್ಟಿಗೆ ಬರ್ತೀವಿ. ಇನ್ನು ಮುಂದೆ ಹೇಳೋದು ಜಾಸ್ತಿ ಇದೆ. ಟ್ರಸ್ಟಿ ಹೆಸರಿನಲ್ಲಿ ಏನೇನು ಆಗ್ತಾ ಇದೆ, ಎಲ್ಲೆಲ್ಲಿ ಭೂ ಕಬಳಿಕೆ ಮಾಡ್ತಾವ್ರೆ, ಹಂತವಾಗಿ ಯಾರ್ಯಾರು ಎಷ್ಟೆಷ್ಟು ಮಾಡಿದ್ದಾರೆ ಎಲ್ಲ ಗೊತ್ತು. ಈ ಅಂಬೇಡ್ಕರ್ ಭವನ ಮುಂದೆ ವಿದ್ಯಾಗಣಪತಿ ಟ್ರಸ್ಟಿ ಹೆಸರಿನಲ್ಲಿ ಏನೇನಾಗಿದೆ ಪ್ರತಿಯೊಂದು ನಮ್ಮ JK ಕೃಷ್ಣಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಪಾಪ ಅದನ್ನು ಹಳೆ ಕ್ಯಾಸೆಟ್ ಅಂತೀರ ನೀವು. ಒಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ MC ಸುಧಾಕರ್ ರೆಡ್ಡಿ ಅವ್ರನ್ನ, ಸಾರ್ ಯಾಕೆ ಭೂ ಕಬಳಿಕೆ ಮಾಡ್ತಾ ಇದ್ದೀರಾ, ಯಾಕೆ ಸರ್ಕಾರಿ ಜಮೀನುಗಳನ್ನ ಟ್ರಸ್ಟಿ ಹೆಸರುಗಳಲ್ಲಿ ಮಾಡ್ತಾ ಇದ್ದೀರಾ, ಪಾಪ ಸೈನಿಕರು ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡಿದ್ರು, ಅವ್ರಿಗೆ ಜಾಗ ಕೊಡೋಕೆ ಆಗಲಿಲ್ವಲ್ಲ ಸಾರ್, ಇವಾಗ ನಿಮ್ಗೆ ಮಾತ್ರ ಟ್ರಸ್ಟಿ ಹೆಸರಿಗೆ ಹೆಂಗೆ ಸರ್ ಜಾಗ ಬರುತ್ತೆ, ಈ ಥರ ಕೇಳೋದು ಯಾರೂ ಇಲ್ಲ, ಒಬ್ಬರು ಕೇಳಲ್ಲ. ಆದರೆ ನಾವು ಕೇಳಿದ್ರೆ ಹಳೆ ಕ್ಯಾಸೆಟು, ಹೊಸ ಕ್ಯಾಸೆಟು. ಈ ಥರ ಇದ್ದರೆ ಅವ್ರಿಗೆ ಇನ್ನೂ ಒಂದು ದಾರಿ ಸಿಗುತ್ತೆ ರೀ. ಇನ್ನು ಸ್ವಲ್ಪ ಎಲ್ಲಾದರೂ ಸಿಕ್ಕಿದ್ರೆ ಅದನ್ನು ಯಾವ ರೀತಿ ಕಬಳಿಸೋಣ, ಇಲ್ಲಾಂದರೆ ಯಾವ ಟ್ರಸ್ಟಿಗೆ ಕೊಡೋಣ, ಯಾವ ಟ್ರಸ್ಟಿ ಹೆಸರಲ್ಲಿ ಮಾಡೋಣ ಅಂತ. ಆಯ್ತು, ಮಾಡ್ತಾಯಿರಿ. ಯಾಕಂದರೆ ನಾವು ಪ್ರಜಾಪ್ರಭುತ್ವದಲ್ಲಿ ಓಟ್ ಹಾಕಿ ನಮ್ಮ ಚಿಂತಾಮಣಿಗೆ ತಂದೆ ಸ್ಥಾನದಲ್ಲಿ ಕೂರಿಸಿದ್ದೀವಿ.
ನಿಮ್ಮ ಲೆಕ್ಕದಲ್ಲಿ ತಂದೆ ಏನು ಮಾಡಿದ್ರೂ ರೈಟ್ ಅನ್ನೋ ಥರ ಈ ಅಂಧ ಬಂಟರಿಗೆ ಅನಿಸ್ಬಿಟ್ಟಿದೆ. ನಮಗೂ ನಮ್ಮ ಶಾಸಕರಾದರೆ ತಂದೆ ಸ್ಥಾನದಲ್ಲೇ ಇರ್ತಾರೆ. ನಾವು ಅವ್ರ ಕ್ವಶನ್ ಕೇಳ್ತೀವಿ, ಕ್ವಶನ್ ಅಲ್ಲ ಆರೋಪಗಳನ್ನ ನಾವು ತೋರಿಸ್ತೀವಿ, ಕೋರ್ಟಲ್ಲಾಗಿರೋದು ಪ್ರತಿಯೊಂದು ಹೇಳ್ತೀವಿ. ಇದು ನಮ್ಮ ಹಕ್ಕು. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನ. ಹಂಗೆ ಮತ್ತು ಈ ಪ್ರಭಾಕರ್ ರೆಡ್ಡಿ ಅವರು ಹೇಳಿದ್ರು, ಒಂದು ದೇವಸ್ಥಾನ ಅಂತಂದರು, ಅದ್ರಿಗೂ ನಿಮ್ಮದು ಅಡ್ಡ ಯಾಕೆ ಅಂತಂದರು. ದೇವಸ್ಥಾನ ಬೆಟ್ಟದ ಮೇಲೆ ಕೊರೆದು ದೇವಸ್ಥಾನ ಮಾಡಿದ್ರು ಸಂತೋಷ, ಅದರಲ್ಲೇನು ತಪ್ಪೇನಿಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ನಮ್ಮದೊಂದು ಕ್ವಶನ್ನು, ಅದೇಕೆ ಆ ಬೆಟ್ಟನೇ ದೇವರಲ್ಲ ರೀ. ಆ ಬ್ರಹ್ಮ ವಿಷ್ಣು ಮಹೇಶ್ವರ್ ಮೂವರು ಇರೋದು, ಆ ಬೆಟ್ಟನೇ ದೇವ್ರು ಅಂತ ಅಂದ್ಕೊಳ್ಳಿ. ಯಾಕೆ ಅದ್ರ ಮುಜರಾ ಹೇಳೋಕ್ಕೆ ಕೊಡೋಕ್ಕಾಗಲ್ಲ? ಯಾಕೆ ಟ್ರಸ್ಟಿ ಹೆಸ್ರಲ್ಲಿ ಯಾಕೆ ಮಾಡೋದು? ಅದನ್ನು ಕೇಳಿದ್ರೆ ಅಲ್ಲೇ ಕ್ಯಾಸೆಟ್ಟು ಆಯಿತು. ನೀವು ಹಂಗೆ ಅನ್ಕೊತಾರಿ. ನೆಕ್ಸ್ಟ್ ನಮ್ಮ ಚಿಂತಾಮಣೆಯಲ್ಲಿ ಜನರಿಗಾಗಿ ಯಾವ ಭೂಮಿ ಇರಲ್ಲ, ಸೈನಿಕರಿಗಾಗಿ ಯಾವ ಭೂಮಿನೂ ಇರಲ್ಲ, ಒಂದು ಕುಟುಂಬಕ್ಕಾಗಿ ರಾಜಮನೆತನದ ಕುಟುಂಬಕ್ಕಾಗಿ ಭೂಮಿ ಇರುತ್ತೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇನ್ನು ಮುಂದುವರೆದ ಭಾಗ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಈ ಥರ ಮಾಡ್ತಾಯಿದ್ರೆ ಅಲ್ಲೇ ಕ್ಯಾಸೆಟ್ ಅಂತಿರಲ್ಲ, ನಿಮ್ಗೊಂದು ಚೂರು ಜ್ಞಾನ ಇದೆಯೋ ಇಲ್ವೋ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಇನ್ನು ಮುಂದೆ ಏನೇನಾಗುತ್ತೆ ಅಂತ ನೀವು ನೋಡ್ತಿರೋ ಇಲ್ವೋ ಒಂದೂ ಗೊತ್ತಾಗ್ತಾ ಇಲ್ಲ. ಆದರೆ ಎಲ್ಲವನ್ನು ನಾವು ತಿಳಿಸ್ತೀವಿ, ಜಗತ್ ಜಾಗೀರ್ ಮಾಡೇ ಮಾಡ್ತೀವಿ. ಮತ್ತು ನಮ್ಮ ಅಂಬೇಡ್ಕರ್ ಭವನ ಅಭಿವೃದ್ಧಿ ಏನು ಮಾಡಿದ್ದೀರಾ ಅಂತ ನಮ್ಮ JK ಕೃಷ್ಣಾರೆಡ್ಡಿ ಅವ್ರನ್ನ ಕೇಳ್ತೀರಾ, ಸಂತೋಷ, ಕೇಳಲೇಬೇಕು. ನಿಮ್ಮ ಅಭಿವೃದ್ಧಿ ಹೆಂಗಿದೆ ಅಂತ ಇವಾಗ ನಾವು ನೋಡ್ತಾ ಇದ್ದೀವಿ. ನಮ್ಮ ಶಾಸಕರ ಅಭಿವೃದ್ಧಿ ಆಯಿತು. ಇಂಜಿನಿಯರಿಂಗ್ ಕಾಲೇಜ್ ಕಟ್ಟರು, ಭೂಮಿ ಮೇಲೆ ಜಾಗ ಇಲ್ಲ, ಬೆಟ್ಟದ ಮೇಲೇ. ಯಾಕಂದರೆ ಬೆಟ್ಟದ ಮೇಲೆ ಕಾಣಿಸ್ಬೇಕು, ಇದು ನಮ್ಮ ಕಾಲೇಜು, ನನ್ನ ಆಯಾಮಲ್ಲಿ ಆಗಿರೋದು ಅಂತ ತೋರಿಸ್ಬೇಕು. ಅದ್ರಿಗೆ ಏನೇನು ಮಾಡಬೇಕೋ ಬೆಟ್ಟ ಕೊಡಿದ್ರಿ, ನೈಸರ್ಗಿಕ ಸಂಪನ್ಮೂಲವನ್ನೇ ನಾಶ ಮಾಡ್ತಾಯಿದ್ದೀರ. ಹಿಂಗಲ್ಲ, ಜಾಸ್ತಿ ಮಾಡ್ತಾಯಿದ್ದೀರ. ಇವಾಗ ಅದೇ ಕೈಲಾಸಗಿರಿ ಪಕ್ಕದಲ್ಲಿ ಗುಹಾಂತರ ದೇವಸ್ಥಾನ ಪಕ್ಕದಲ್ಲಿ ಪಾರ್ಕಿಂಗ್ಗೆ ಗಿಡಗಳು ಎಲ್ಲ ಕಟ್ ಮಾಡ್ತಾಯಿದ್ದೀರ. ಮಾಡಿ, ಏನೇನಾಗುತ್ತೋ ನಿಮ್ಮ ಅಧಿಕಾರ ಇದೆ, ನಿಮ್ಮ ತಂದೆ ಸ್ಥಾನದಲ್ಲಿ ನೀವು ಕೂತಿದ್ದೀರಾ, ನೀವು ಏನು ಬೇಕಾದರೂ ಮಾಡ್ಬೋದು. ಈ ಅಂಧ ಬಂಟರು ಅದ್ರಿಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲ ಮಾಡಿ ಆಯಿತು. ಇದೇ ಅಭಿವೃದ್ಧಿ ಅಂತಂದರೆ ನಮ್ಮ JK ಕೃಷ್ಣಾರೆಡ್ಡಿ ಅವರು ದಲಿತರ ಹೋರಾಟಕ್ಕೆ ಮಾಡಿರೋದಕ್ಕೆ ಏನಂತೀರ? ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನ ಬರೋದಕ್ಕೆ ಯಾರು ಮೂಲ ಕಾರಣ? 5 ಕೋಟಿ ಖರ್ಚು ಮಾಡಿದ್ರಲ್ಲ, ಇವಾಗ 20 ಕೋಟಿ ಅಂತ ಇದ್ದೀರಲ್ಲ. ಈ 5 ಕೋಟಿ ಬಿಟ್ಬಿಟ್ಟು ನಿಮ್ಮದೇ 20 ಕೋಟಿನಾ ಇಲ್ಲ ಅದು ಸೇರಿಸ್ಕೊಂಡು 20 ಕೋಟಿನಾ? ಅದು ಹೇಳೋಕ್ಕಾಗಲ್ಲ. ನಮ್ಮ ನಾಮಫಲಕ ಮಿಸ್ ಆಗೋಯ್ತು ಬಿಡಿ. ಅದಕ್ಕೆ ನಮ್ಮ DC ಅವರು ಮಾತಾಡಿದ್ದು, ಹೆಂಗೆ ಮಿಸ್ ಆಯಿತು ನಾಮಫಲಕ, ಅವತ್ತು ಗುದ್ಲಿ ಪೂಜೆ ಮಾಡಿದ್ದು. ಇವಾಗ ಇವರು 5 ಕಿಲೋಮೀಟ್ರ್ ಅಂದರೆ 2 ಕಿಲೋಮೀಟ್ರನ್ನ 5 ಕಿಲೋಮೀಟ್ರ್ ಹೆಂಗೆ ಕೊಡ್ತೀರಾ? ಯಾವ ಥರ ಕೊಡ್ತೀರಾ? ಅದು ಕಾನೂನಲ್ಲಿ ಬರುತ್ತಾ ಬರಲ್ವಾ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ರೀ. ಅದಕ್ಕೆ ನೀವು ಬೇರೆ ಥರ ಬಿಂಬಿಸ್ತೀರಲ್ಲ. ಆಯಿತು, ನೀವು ಫ್ಲೆಕ್ಸಿ ಹಾಕಿದ್ರಲ್ಲ, ಏನೋ ನಮ್ಮ DC ಅವ್ರದ್ದು, ನಮ್ಮ ತಹಶೀಲ್ದಾರ್ದು ಮತ್ತು ನಮ್ಮ ಪೌರಾಯುಕ್ತ ಕಮಿಷ್ನರ್ ಅವರೇ ನಂಬರ್ 1 ಇವಾಗ ನಮ್ಮ ಚಿಂತಾಮಣಿಗೆ. ಸೂಪರ್ ಅವರು. ಯಾವ ಥರ ಸೂಪರ್ ಅಂತ ವಿವರಿಸ್ತೀನಿ ಮುಂದೆ. ಈ ಥರ ಇವ್ರು ಏನು ಮಾಡಿದ್ರೂ ಓಕೆ. ಇವರು JCBಗಳ ಗರ್ಜನೆ ಆಯಿತು. ಬಡವರಿಗೆ, ಮುಸಲ್ಮಾನರಿಗೆ, ಪಾಪ ಪರಿಶಿಷ್ಟ ಜಾತಿ ಎಲ್ಲ ಜಾತಿಗಳು ಪಾಪ ಜೀವನ ಮಾಡ್ಕೊತಾ ಇದ್ರು, ಅದನ್ನು ಹೊಡೆದ್ರಿ. ಮತ್ತು ನಮ್ಮ ಝಾನ್ಸಿ ಫೀಲ್ಡ್ ಏನೋ ಮುಂದೆ ಆಫೀಸ್ಗಳಿಗೆ ಸ್ವಲ್ಪ ನೆರಳು ಬೀಳ್ದಿರ ಮುಂದೆ ಹಿಂಗೆ ಹಾಕ್ಕೊಂಡಿದ್ರು, ಅದು ಅಕ್ರಮವಾಗಿ ಹಾಕ್ಕೊಂಡಿದ್ದೀರ ಅಂತ ಎಲ್ಲ ಕಿತ್ತಿಸಿದ್ರಿ. ಇವ್ರದ್ದೇನು ಅಕ್ರಮ? ಈ ಲೇಔಟ್ಗಳು, ಶ್ರೀಮಂತರ ಲೇಔಟ್ಗಳು ಮಾಡೋದು, ಭೂ ಕಬಳಿಕೆ ಮಾಡೋದು, ಇದು ಅಕ್ರಮ ಅಲ್ಲ. ನಿಮ್ಮ ಲೆಕ್ಕದಲ್ಲಿ ಅಕ್ರಮ ಅಲ್ಲ ಬಿಡಿ. ಯಾಕಂದರೆ ಅಂಧ ಬಂಟರು ಜಾಸ್ತಿ ಇದ್ದಾರೆ ನಮ್ಮ ಚಿಂತಾಮಣಿಯಲ್ಲಿ, ಹಂಗೆ ಇದ್ದೋಗಿ. ಹಂಗೆ ನಮ್ಮ ಪೌರ ಕಾರ್ಮಿಕರ ಕಮಿಷ್ನರ್ ನಮ್ಮ ಸಾಹೇಬರು ಇವ್ರದ್ದು ರೋಡಿಸಮ್ ನೋಡ್ತಾ ಇದ್ರೆ ಹೆಂಗಿದೆ ಅಂತಂದರೆ, ಪಾಪ ಮೊನ್ನೆ ಯಾರೋ ನಮ್ಮ ಮುಸ್ಲಿಂ ನಾಯಕರೊಬ್ಬರು ಏನೋ ಪಾರ್ಕಲ್ಲಿ ಕುರಿಗಳು ಸಾಕ್ಕೊಂಡಿದ್ರು, ಒಂದು 4-5 ಕುರಿಗಳು. ಯಾಕಂದರೆ ಆ ಪಾರ್ಕ್ ಇವರು ಅಭಿವೃದ್ಧಿ ಮಾಡಿರಲಿಲ್ಲ. ಪಾರ್ಕ್ ಏನೋ ಇತ್ತು, ಪಾರ್ಕ್ ಇವರು ಅಭಿವೃದ್ಧಿ ಮಾಡಿರಲಿಲ್ಲ. ಆ ಪಾರ್ಕಲ್ಲಿ 2 ಕುರಿಗಳು ಸಾಕ್ಕೊಂಡಿದ್ರು. ಅದ್ರಿಗೆ ಅಕ್ರಮ ಅಂತ ಹೋಗಿ ಅವ್ರ ಮೇಲೆ ರೋಡಿ ಥರ ಗಲಾಟೆ ಮಾಡಿ, ಹೌದು ಇವಾಗ ಏನು ನಾನು ಕಾಂಗ್ರೆಸ್ ಕಾರ್ಯಕರ್ತನ, ಇವಾಗ ಏನಾಗುತ್ತೆ, ಏನು ಮಾಡ್ತೀಯ ಅಂತ ಅವ್ರನ್ನೇ ತೇಜೋವಧೆ ಮಾಡ್ತಾರೆ. ಇವರು ಏನು ಪಬ್ಲಿಕ್ ಸರ್ವೆಂಟ್ ಅಂದ್ಕೊಂಡಿದ್ದಾರಾ, ಇಲ್ಲಾಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ಕೊಂಡಿದ್ದಾರಾ, ಒಂದೂ ಗೊತ್ತಾಗ್ತಾ ಇಲ್ಲ.
ಒಂದು ಹೇಳ್ತೀನಿ, ನೀವು ಹೋಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹೋಗ್ಬಿಟ್ಟು ಒಂದು ಶಾಲ್ವ ಹಾಕ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ದುಡೀರಿ, ನಾವು ಅದನ್ನು ಒಪ್ಕೊತೀವಿ. ಒಬ್ಬ ಪಬ್ಲಿಕ್ ಸರ್ವೆಂಟಾಗಿ, ಅಧಿಕಾರಿಯಾಗಿ, ಕಾಂಗ್ರೆಸ್ ಕಾರ್ಯಕರ್ತರಾಗಿ ವರ್ತನೆ ಮಾಡಬೇಡಿ. ಇದು ನಮಗೆ ತುಂಬ ನೋವು. ಈ ಥರ ಅಧಿಕಾರಿಗಳೇ ಈ ಥರ ಮಾಡ್ತಾಯಿದ್ರೆ ಜನರ ಕಷ್ಟ ಯಾರಿಗೆ ಹೇಳೋದು? ಬಡವರ ಪರಿಸ್ಥಿತಿ ಏನು? ಮತ್ತು IDMC ಪಾಪ IDMC ಮಾರ್ಕೆಟ್ನ ಡೆಮಾಲಿಷನ್ ಹೆಸ್ರಿಗೆ ಬಂದುಬಿಟ್ಟಿದ್ದಾರೆ. ನಮ್ಮ ಶಾಸಕರು ಈಗಿನ ಡೆಮಾಲಿಷನ್ ರೆಡ್ಡಿ ಆಗಿಬಿಟ್ಟಿದ್ದಾರೆ ನಮ್ಮ ಚಿಂತಾಮಣಿಗೆ. ಪಾಪ ಇವರು 10 ವರ್ಷ ಮನೇಲಿ ಕೂತಿದ್ರಲ್ಲ, ಎಲ್ಲ ಬಡವ್ರ ಮೇಲೆ, ಮುಸ್ಲಿಮ್ಸ್ ಮೇಲೆ, ಎಲ್ಲ ಜಾತಿಗಳ ಮೇಲೆ ಇವ್ರಿಗೆಲ್ಲೋ ಕೋಪ ಬಂದುಬಿಟ್ಟಿದೆ. ಒಬ್ಬರು ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ ಪಾಪ, ಅವ್ರು ಬದುಕಬಾರ್ದು ಅಂತ. ತಾಳಿ ಮಾರಿ ಬಡ್ಡಿಗಳಿಗೆ ಎತ್ಕೊಂಡ್ಬಂದು ಪಾಪ ಬಾಡಿಗೆ ಕಟ್ಟಿದ್ರೆ ಒಂದೇ ವಾರಕ್ಕೆ ಡೆಮಾಲಿಷನ್. ಮತ್ತು ನಮ್ಮದೇ ಅಭಿವೃದ್ಧಿ, ನಿಮ್ದೇನು ಅಭಿವೃದ್ಧಿ ಅಂತ ಹೇಳ್ತೀನಿ. ಮುಂದೆ ಹೇಳ್ತಾನೆ ಇರಬೇಕು. ಮತ್ತು ಇದು ನಮ್ಮ TPS ಆಫೀಸು ಹಿಂದೆ ಬಿಲ್ಡಿಂಗ್ ನಮ್ಮದು, ಮುಂದೆ ಆರ್ಚ್ ನಿಮ್ಮದು. ಡ್ರೋನ್ ಅಂತ ಬಿಟ್ಟರೆ ಡ್ರೋನಲ್ಲಿ ಕ್ಲೀನಾಗಿ ಕಾಣಿಸ್ಬೇಕು. ಯಾವ ಥರ ಇವಾಗ ಜಾನ್ಸಿ ಬಿಲ್ಡ್ ಅದೊಂದೇ ಹೈಲೈಟ್ ಕಾಣಿಸ್ಬೇಕು. ಆ ಥರ ಇವ್ರು ಹೈಲೈಟ್ ಎಲ್ಲೆಲ್ಲಿ ಸ್ಪಾಟ್ಸ್ ಇದ್ದಾವೋ ಅದನ್ನು ಡ್ರೋನ್ ಬಿಟ್ಟು ನೋಡಬೇಕು. ಯಾಕಂದರೆ ಚಿಂತಾಮಣಿ ಜನತೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಡ್ರೋನಲ್ಲೇ ನೋಡಿಬಿಡ್ತಾರೆ ಅಭಿವೃದ್ಧಿನ ಅಂತ. ಏನು ಅಭಿವೃದ್ಧಿ ನೀವು ಮಾಡಿರೋದು? ಡ್ರೋನ್ ಅಭಿವೃದ್ಧಿನ? ನಿಮ್ಮ ಮನೆ ಅಭಿವೃದ್ಧಿನ? ನಾವು ಕೇಳ್ಬೋದಲ್ಲ, ನಿಮ್ಮ ಮನೆ ಹಂತವಾಗಿ ನಿಮ್ಮ ಮನೆ ಅಭಿವೃದ್ಧಿ ಹೆಂಗಾಗ್ತಾಯಿದೆ, ಚಿಂತಾಮಣಿ ಅಭಿವೃದ್ಧಿ ಏನಾಗ್ತಾಯಿದೆ, ಇಲ್ಲಾಂದರೆ ಡ್ರೋನ್ ಅಭಿವೃದ್ಧಿ, ಡ್ರೋನಲ್ಲೇ ನೋಡಬೇಕು ಅಭಿವೃದ್ಧಿನ ಅಂತ. ಬರೀ ಟೌನಲ್ಲಿ ಬಿಟ್ಟರೆ ಅದು ಹಿಂದೆ ಬಿಲ್ಡಿಂಗ್ ನಮ್ಮದು, ಮುಂದೆ ಆರ್ಚ್ ನಿಮ್ಮದು, ಬಿಲ್ಡಿಂಗ್ ನಮ್ಮದು, ನವೀಕರಣ ನಿಮ್ಮದು, ಬೋರ್ಡ್ ನಿಮ್ಮದು. ಈ ಬೋರ್ಡುಗಳು ಇತಿಹಾಸನೇ ಇದೆ ನಮಗೆ. ಪಾಪ ಗೆಂಗರೆಡ್ಡಿ ಕಾಲದಿಂದ, ಗೆಂಗರೆಡ್ಡಿ ಕಾಲದಿಂದ, ನಮ್ಮ ತಾತ KM ಕೃಷ್ಣಾರೆಡ್ಡಿ ಕಾಲದಿಂದ, ಈಗ JK ಕೃಷ್ಣಾರೆಡ್ಡಿ ಅವ್ರ ಕಾಲದಿಂದ ಹೆಂಗೆ ಬಂದುಬಿಟ್ಟಿದೆ ಅಂದರೆ ಈ ಬೋರ್ಡ್ ರಾಜಕೀಯನೇ ಆಗಿಬಿಟ್ಟಿದೆ. ಅವ್ರು ಮಾಡೋದು, ಇವ್ರು ಬಂದು ನವೀಕರಣ ಮಾಡೋದು, ಇವ್ರು ಬೋರ್ಡ್ ಹಾಕ್ಸ್ಕೊಂಬಿಡೋದು. ಪಾಪ ಅವರು ಅಭಿವೃದ್ಧಿನೇ ಕಾಣಿಸಲ್ಲ, ಇವ್ರ ಅಭಿವೃದ್ಧಿನೇ ಕಾಣಿಸ್ಬೇಕು ಅನ್ನೋ ಥರ ಇದೊಂದು ಕುತಂತ್ರದ ರಾಜಕೀಯ ಆಗಿಬಿಟ್ಟಿದೆ ಅವಾಗಿಂದ ಇದುವರೆಗೂ. ಆಯಿತು, ಮಾಡಿ ತೊಂದರೆ ಏನಿಲ್ಲ. ಈ ಥರ ಮಾಡ್ತಾನೆ ಇರಿ. ಯಾವತ್ತೋ ಒಂದಿನ ಜನರು ನೋಡ್ತಾರೆ, ಕಣ್ಣು ಬಿಡ್ತಾರೆ, ಎಲ್ಲ ಆಗುತ್ತೆ. ಮತ್ತು ಒಂದಿನ ಮನೆಗೆ ಕೂರ್ತೀರಾ, ಅದರಲ್ಲಿ ಎಡೆ ಮಾತೇ ಇಲ್ಲ. ನಿಮ್ದೇನು ರಾಜಮನೆತನದಿಂದ ಬಂದಿರೋ ಕುಟುಂಬ ಅಂತ ನೀವು ಬಿಂಬಿಸ್ಬಿಟ್ಟು ಅವರೇ ಇರ್ತಾರೆ ಅಂತ ಆಯಿತು, ಏನೋ ಮಾಡಿ ತಂದೆ ಸ್ಥಾನದಲ್ಲಿ ಇವಾಗ ಇದ್ದಾರೆ, ಅವ್ರು ಏನು ಮಾಡ್ತಾರೆ ಅದೇ ರೈಟ್ ಅಂತ ನೀವು ಒಪ್ಕೊಂಡ್ಬಿಟ್ಟಿದ್ದೀರ. ಸರಿ, ಒಪ್ಕೊಂಡು ಹಂಗೆ ಇದ್ದೋಗಿ. ನಾವು ಮಾತ್ರ ಕೇಳ್ತಾನೆ ಇರ್ತೀವಿ. ನಮ್ಮ ಅಂಬೇಡ್ಕರ್ ಭವನ ಬರೋದಕ್ಕೆ ನಮ್ಮ ದಲಿತರ ಮುಖಂಡರು ತುಂಬ ಪ್ರತಿಭಟನೆಗಳು ಮಾಡಿ ಹೃದಯ ಭಾಗದಲ್ಲಿ ಹಾಕ್ಸ್ಕೊಂಡಿರೋರು ಒಬ್ಬರು ಹೆಸರು ಏನಾದರೂ ಬರಲಿಲ್ಲ. ಪಾಪ ಕಾಂಗ್ರೆಸ್ ಮುಖಂಡರೇ, ದಲಿತರ ಮುಖಂಡರೇ ಎಷ್ಟೋ ಹೋರಾಡಿದ್ರು ಅಲ್ಲಿ ಅಂಬೇಡ್ಕರ್ ಭವನ ಆಗಬೇಕಂತ. ಈ ಥರ ಜಾಸ್ತಿ ಹೋರಾಟದಿಂದ ಅಂಬೇಡ್ಕರ್ ಭವನ ಅಲ್ಲಿ ಉದ್ಭವ ಕಟ್ಟಡ ದೊಡ್ಡದಾಗಿರೋದು. ಅದರಲ್ಲಿ ಎಲ್ಲರ ಸಹಾಯ ಏನಿದೆ ನಿಮ್ಮದೇ ಅಂತ ಬೋರ್ಡ್ ಹಾಕ್ಕೊಂಡ್ರೆ ಒಳ್ಳೇದೇ ನಿಮಗೆ. ನೀವು ಹಂಗೆ ಇದ್ದೋಗಿ. ಅಂಧ ಬಂಟ್ರಿಗೆ ಹೇಳ್ತಾ ಇರೋದು ಇದು, ಶಾಸಕರಿಗಲ್ಲ, ಈ ಅಂಧ ಬಂಟ್ರಿಗೆ. ಈ ಥರ ಅಭಿವೃದ್ಧಿ ಹೇಳ್ಬೇಕಂತಂದರೆ ತುಂಬ ಇದೆ ಅಭಿವೃದ್ಧಿಗಳು. ಅಂಬೇಡ್ಕರ್ ಭವನ ಬರೋದಕ್ಕೆ ನಮ್ಮ JK ಕೃಷ್ಣಾರೆಡ್ಡಿ ಕಾರಣ. 5 ಕೋಟಿ ವಾಲ್ಮೀಕಿ ಭವನಕ್ಕೆ ಜಾಗ ಕೊಟ್ಟು ಅದನ್ನು ಕಟ್ಟಡ ಸ್ಟಾರ್ಟ್ ಮಾಡಿದ್ರು. RTO ಆಫೀಸು ತುಂಬ ಆಯಿತು. ತುಂಬ ಹೇಳ್ತಾ ಇದ್ದಾರೆ. ವುಮೆನ್ಸ್ ಕಾಲೇಜ್ಗೆ ಬಿಲ್ಡಿಂಗ್ಗಳು ಕಟ್ಸಿದ್ರು 5 ಕೋಟಿ ವೆಚ್ಚಕ್ಕಿಂತ ಹೆಚ್ಚು. ಮತ್ತು ಇಲ್ಲಿ ನಮ್ಮ ಕಾಗ್ತಿ ಹತ್ರ ಗೋಡನ್ಸು 14 ಕೋಟಿ 15 ಕೋಟಿಗಿಂತ ಹೆಚ್ಚಾಯಿತು. ರೇಷ್ಮೆ ಇಲಾಖೆಗೆ 2 ಕೋಟಿಯಿಂದ ಹೆಚ್ಚಿಗೆ ಆಯಿತು. ನಮ್ಮ ವಿದ್ಯಾರ್ಥಿಗಳಿಗೆ ತಾಲೂಕಿನಂತ, ಬರೀ ಟೌನ್ ಅಲ್ಲ, ತಾಲೂಕು ಹಳ್ಳಿಗಳಿಗೂ ವಿದ್ಯಾರ್ಥಿಗಳಿಗೆ ಹೊಸ ಕೊಠಡಿಗಳಾಯಿತು. ಇವೆಲ್ಲ ಹೇಳ್ತಾ ಇದ್ದೆ. ತುಂಬ ಇದೆ ಅಭಿವೃದ್ಧಿಗಳು. ಮಸ್ತೆನಲ್ಲಿಗೆ 61 ಕೋಟಿ ಪ್ರದೇಶಕ್ಕೆ ಅಭಿವೃದ್ಧಿಗೆ 61 ಕೋಟಿ ಆಯಿತು. 59 ಕೋಟಿ ಕೊಟ್ಟರು. ಈ ಥರ ತುಂಬ ಇದ್ದಾವೆ. ಹೇಳಕ್ಕೆ ಹೋದರೆ 1-2 ಅಲ್ಲ. CC ರಸ್ತೆಗಳು ತುಂಬ ಹಾಕ್ಸಿದ್ದಾರೆ. ಕೋಲಾರ ರಸ್ತೆ 7 ಕಿಲೋಮೀಟರ್ ರಸ್ತೆ 10 ಕೋಟಿಗಿಂತ ಹೆಚ್ಚು. ಕೋಲಾರ ರಸ್ತೆ ಹಾಕಿಸಿದ್ರು, ಮುರುಗಮಲ ರಸ್ತೆ ಹಾಕ್ಸಿದ್ರು. ಇವಾಗ ಎಲ್ಲಿ ಬಟ್ಲಲ್ಲಿ ಹೋಗೋ ರಸ್ತೆಗಳು ಹಾಕ್ಸಿದ್ರು, ಯನಮಲಪಾಡಿ ರಸ್ತೆಗಳು ಹಾಕ್ಸಿದ್ರು, ಈ ಮಾಡಿಕೇರಿ ರಸ್ತೆಗೆ ಹಾಕ್ಸಿದ್ರು. ಐಮ್ರೆಡ್ಡಿಯಿಂದ ಈ ಕಾಕ್ತಿಗೆ ರಸ್ತೆ ಬಂತು. ತುಂಬ ರಸ್ತೆಗಳಿದ್ದಾವೆ, CC ರಸ್ತೆಗಳು. ಈ ಥರ ಹೇಳ್ಕೊಂಡು ಹೋದರೆ ಮೂಲಭೂತ ಸೌಕರ್ಯಗಳೇ ತುಂಬ ಮಾಡಿದ್ದಾರೆ ಇವರು. ಮೋರಿಗಳು, ಚರಂಡಿಗಳು, ಚೆಕ್ ಡ್ಯಾಮ್ಸು. ಅದಾದಮೇಲೆ ನಮ್ಮ ರೈತರಿಗೆ ಬೋರ್ವೆಲ್ಸ್ ಕೊರೆಸಿದ್ರು. ಎಷ್ಟೋ ರೈತರು ಇವಾಗ ಊಟ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಯುವಕರಿಗೆ ಕಾರುಗಳನ್ನ ಕೊಡಿಸಿದ್ರು, ಬೈಕ್ಗಳನ್ನ ಕೊಡಿಸಿದ್ರು. ಈ ಥರ ಹೇಳ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಸಮೇತನೂ ಕೊಡಿಸಿದ್ದಾರೆ ರೈತರಿಗೆ.
ಏನೋ ಪಾಪ ಅವ್ರಿಗೆ ನಮ್ಮ ಪಕ್ಷದವ್ರಿಗೆ ಅಂತಲ್ಲ, ಚೀಟಿ ಮುಖಾಂತರ ಚೀಟಿ ಯಾರು ಬಂದರೆ ಅವ್ರಿಗೆ, ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಆ ಥರ ಟ್ಯಾಕ್ಟರ್ಸ್ ಕೊಟ್ಟರು, ತುಂಬ ಮಾಡಿದ್ರು. ಆದರೆ ನಿಮ್ಗೆ ಅವೆಲ್ಲ ಕಾಣಿಸಲ್ಲ. ಡ್ರೋನ್ ಬಿಡೋದು ಮಾತ್ರ ನಿಮ್ಮ ಅಭಿವೃದ್ಧಿ ಕಾಣಿಸುತ್ತೆ. ಇದು ನಮ್ಮ ಅಜ್ಞಾನ ಆಗಿಬಿಟ್ಟಿದೆ, ಈ ಅಂಧ ಬಂಟರ ಅಜ್ಞಾನ. ಈ ಡ್ರೋನ್ ಬಿಟ್ಕೊಂಡೇ ಇದ್ದೋಗಿ ಏನೋ ಅದೇ ಅಭಿವೃದ್ಧಿ ಅಂತ. ರೈತರ ಮೂಲ ಸೌಕರ್ಯಗಳು, ಹಸಿ ಕೆರೆಯಿಂದ ಚಿಂತಾಮಣಿ ನೀರು ಬಂತು, ದೊಡ್ಡದು ಅದು. ಈ ಥರ ನಗರಕ್ಕೆ ತುಂಬ ಕೆಲಸಗಳು ಮಾಡಿದ್ದಾರೆ, ತುಂಬಾ ಕೆಲಸಗಳು ಮಾಡಿದ್ದಾರೆ. 10 ಲಕ್ಷದಿಂದ 5 ಲಕ್ಷದಿಂದ ಕೋಟಿಗಳವರೆಗೂ ಲೀಸ್ಟ್ ತೆಗೆದ್ರೆ ಕೂತ್ಕೊಳ್ಳೋಣ, ಅದ್ರಿಗೂ ಒಂದು ಸಮಯ ಬರುತ್ತೆ. ನಾವೇನು ಓಡೋಗಲ್ಲ, ಪ್ರತಿಯೊಂದು ವಿವರಿಸ್ತೀವಿ. ನಿಮ್ಮದು ಡ್ರೋನ್ ಅಭಿವೃದ್ಧಿ ಬಿಟ್ಟರೆ ನಮ್ಮದು ಮೂಲಭೂತ ಸೌಕರ್ಯಗಳಿಂದ ಅಭಿವೃದ್ಧಿ ಆಗಿದೆ. ನಮ್ಮದು JK ಕೃಷ್ಣಾರೆಡ್ಡಿ ಪೀರಿಯಡಲ್ಲಿ ರಸ್ತೆಗಳು ಎಲ್ಲ ಚೆಕ್ ಡ್ಯಾಮ್ ಪ್ರತಿಯೊಂದು ಆಗಿದೆ. ಅದೆಲ್ಲ ಇವರೇ ಕೊಡ್ತೀವಿ, ಒಂದೊಂದೇ ಕೊಡ್ತೀವಿ. ಅದಕ್ಕೂ ಟೈಮ್ ಇದೆ. ಯಾಕಂದರೆ ನಿಮ್ಮ ಅಭಿವೃದ್ಧಿ ಡ್ರೋನಲ್ಲಿ ಮಾತ್ರ ಇದೆ ಅಂತ ನೀವಿದ್ದೀರಾ, ಅದು ನಿಮ್ಮ ಅಜ್ಞಾನ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ನಮ್ಮ ಪೌರ ಕಾರ್ಮಿಕರಿಗೆ ಮನೆಗಳು ಕಟ್ಸ್ಕೊಟ್ರು. ನೀವು ಏನು ಮಾಡಿದ್ರಿ ಗೊತ್ತಾ? ಅವಾಗ ನಮ್ಮ MP ಮುನ್ಶಾಮಿ ಇದ್ದರೆ ಅವ್ರನ್ನ ಕರೆಸ್ಬಿಡೋದು, ಗಲಾಟೆಗಳು ಮಾಡಿಸೋದು, ಅಭಿವೃದ್ಧಿಗೆ ತಡೆಗಳು ಮಾಡಿಸೋದು, ಈ ಥರ ಮಾಡ್ಕೊಂಡು ಬಂದು ಈ ಥರ ನಾಮಫಲಕಗಳು ಹಾಕ್ಸ್ದಿರಾ ನಮ್ಮದೇ ಇರಬೇಕಂತ ಪಾಪ ಮುನ್ಶಾಮಿನ ಅಡ್ಡ ಇಕ್ಸ್ಬಿಟ್ಟು ಗಲಾಟೆಗಳು ಮಾಡಿಸಿ ತುಂಬ ಮಾಡಿದ್ರಿ. ನೀವು ಹೇಳ್ಕೊಂಡು ಹೋದರೆ ಜಾಸ್ತಿ ಇದೆ. ಈ ರಾಜಕಾರಣ ನೀವು ತುಂಬ ಮಾಡಿದ್ದೀರ. ಈ ಥರ ಪಾಪ JK ಕೃಷ್ಣಾರೆಡ್ಡಿ ಅವರು ಮನೆಯಿಂದ ಕೊಟ್ಟು 5,000 10,000 ಮದುವೆಗಳಿಗೆ ಪ್ರೀತಿಯಿಂದ ಕರೀತಾರೆ. ಅವ್ರಿಗೆ ಬನ್ನಿ ಸಾರ್, ನಮ್ಮ ಮದುವೆಗೆ ಬನ್ನಿ ಸಾರ್, ನಮ್ಮ ಮನೆಗೆ ಬನ್ನಿ ಸಾರ್ ಅಂತ. ಅವರು ಪ್ರೀತಿಯಿಂದ ಮನೆಗೆ ಹೋಗೋದು. ಈ ಚಿಂತಾಮಣಿ ತಾಲೂಕಿನ ಜನತೆ ನಮ್ಮವರು, ನಾವು ಅವ್ರಿಗೋಸ್ಕರ ದುಡಿಬೇಕು, ಅವ್ರಿಗೋಸ್ಕರ ನಾನು ಇರಬೇಕು ಅಂತ ಎಲ್ಲ ಥರನೂ ಅವ್ರು ಮಾಡ್ತಾಯಿದ್ದಾರೆ. ಹೆಂಡ್ತಿ ಮಕ್ಕಳನ್ನ ಬಿಟ್ಟು, ಪಾಪ ಮಕ್ಕಳನ್ನ ಬಿಟ್ಟು, ಅವ್ರ ಕುಟುಂಬನ ಬಿಟ್ಟು ಇಲ್ಲಿ ಬಂದು ಮನೆಗೂ ಬೆಳಿಗ್ಗೆ ಅಲ್ಲಿ ಬೆಂಗಳೂರಲ್ಲಿ ಫಂಕ್ಷನ್ ಮುಗಿಸಿದ್ರೆ ಸಾಯಂಕಾಲ ಇಲ್ಲಿ ಬಂದು ಮತ್ತೆ ಕಾರ್ಯಕರ್ತರ ಮನೆಗೆ ಸಹಾಯಧನ ಮಾಡ್ತಾರೋ ಅವ್ರ ಕೈಲಿ ಆಗಿದ್ದು. ಅದು ಅವ್ರ ಗುಣ. ನೀವು ಯಾವತ್ತಾದರೂ ಈ ಥರ ಸಹಾಯಧನ ಮಾಡಿದರೆ ನಿಮ್ಗೆ ಗೊತ್ತಾಗ್ತಾ ಇತ್ತು ಅವ್ರದ್ದು ಆ ಗುಣ. ಅದನ್ನು ಬೆರ್ಲೆತ್ತು ತೋರಿಸ್ತೀರಲ್ಲ, ಯಾವ ಥರ ವ್ಯಕ್ತಿತ್ವಗಳು, ನಿಮ್ಮ ಉದ್ದೇಶಗಳು ಯಾವ ಥರ ಇದೆ ಅಂತಂದರೆ, ಒಬ್ಬರಿಗೆ ನೀವು ಸಹಾಯಧನ ಮಾಡಿರೋದು ನಾನು ಕಂಡೇ ಇಲ್ಲ. ಅವ್ರು ಧನ ಮಾಡಿದ್ರೆ ನೀವು ಏನು ಹೇಳ್ತೀರ, ಇವಾಗ ಯಾರು ಕೇಳಲ್ಲ, ಏನೋ ನಮ್ಮ ಗ್ಯಾರಂಟಿಯಿಂದ 2,000 ಬರ್ತಾಯಿದೆ ಅಂತ. 2,000 ಯಾರು ಕೊಡ್ತಾ ಇರೋದು? ಯಾರಿಂದ ಅದು 2,000? ನಮ್ಮ ಸರ್ಕಾರ, ನಮ್ಮ ದುಡ್ಡು, ನಾವು ಕೊಟ್ಟ ತೆರಿಗೆಯಿಂದ ಈ ರಾಜಕಾರಣಿಗಳು, ನಮ್ಮ MCS ಸುಧಾಕರ್ ರೆಡ್ಡಿ ಅವರು ನಮ್ಮ ದುಡ್ಡನ್ನೇ ಬಳಸ್ಕೊಂಡು ಅಭಿವೃದ್ಧಿ ಮಾಡ್ತಾ ಇರೋದು. ಅವ್ರ ಮನೆ ಅಭಿವೃದ್ಧಿ ಅಲ್ಲ, ಅವ್ರ ಮನೇನ ಅಭಿವೃದ್ಧಿನೂ ಮಾಡ್ಕೊತಾ ಇದ್ದಾರೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೇ. ಅದಕ್ಕೆಲ್ಲ ಕ್ವಶನ್ ಮಾರ್ಕ್ ಮಾಡ್ತೀರ. ಹಬ್ಬ, ಇಂಥ ವ್ಯಕ್ತಿಗಳು ನಾನು ಎಂದೂ ನೋಡಿಲ್ಲ. ಒಳ್ಳೆಯದಾಗಲಿ. ಅಂಬೇಡ್ಕರ್ ಭವನಕ್ಕೆ ಹೋರಾಡಿರೋ ನಮ್ಮ ದಲಿತ ಮುಖಂಡರಿಗೂ ಜಯ ಸಿಕ್ಕಿದೆ, ಅವ್ರಿಗೆ ಶುಭ ಹಾರೈಸ್ತೀನಿ. ಹಂಗೆ ಅದೇ ನಮ್ಮ ದಲಿತ ಮುಖಂಡರು ಅಂಬೇಡ್ಕರ್ ಶಕ್ತಿಯನ್ನು ನಮಗೂ ಹೇಳ್ಕೊಟ್ಟಿದ್ದಾರೆ. ಈ ಥರ ಮಾತಾಡೋದು ಅದೊಂದು ಶಕ್ತಿ ನಮ್ಮ ಅಂಬೇಡ್ಕರ್ ಕೊಟ್ಟಿದ್ದು ಅಂತ ಅದು ಹೇಳ್ಕೊಟ್ಟಿದ್ದಾರೆ. ಇದೆಲ್ಲ ನಮ್ಗೆ ಹೇಳ್ಕೊಟ್ಟಂಗೆ ನಾವು ಕೇಳ್ತಾ ಇದ್ದೀವಿ. ಆದರೆ ಭೂಕಬಳಿಕೆ ಮಾಡೋರು, ಟ್ರಸ್ಟ್ ಹೆಸರಲ್ಲಿ ಜಮೀನುಗಳು ಮಾಡೋರಿಗೆ ನೀವು ಈ ಅಂಧ ಬಂಟರುಗಳು ಒರಿಜಿನಲ್ ಆಗಿ ರಿಯಲ್ ಎಸ್ಟೇಟ್ ಮಾಡೋರು ಯಾರಂತ ಗೊತ್ತಾಗ್ದಿರ ಪಾಪ ಜನರಿಗೋಸ್ಕರ ಬಂದಿರೋರ ಬಗ್ಗೆ ನೀವು ದೂಷಿಸ್ತೀರ. ಮುಂದೊಂದು ದಿನ ಅವ್ರಿಗೆ ಎಷ್ಟು ದೂಷಿದ್ರು ಪಾಪ ಅವ್ರು ಒಳ್ಳೆ ವ್ಯಕ್ತಿ ಅಲ್ವಾ, ದಾನ ಧರ್ಮ ಮಾಡಿಕೊಂಡು ಜನರಿಗೋಸ್ಕರ ಬದುಕ್ತಾ ಇದ್ದಾರಲ್ಲ, ಆ ವ್ಯಕ್ತಿತ್ವದಿಂದಲೇ ನೀವು ಈ ಥರ ಕಾಮೆಂಟ್ಗಳು ಮಾಡೋದು, ಈ ಥರ ನೀವು ಇದು ಮಾಡೋದು. ನಮ್ಮ ವ್ಯಕ್ತಿತ್ವ ಏನಂತಂದರೆ ಅಭಿವೃದ್ಧಿ ಬಗ್ಗೆ ಕೇಳ್ತೀವಿ, ಕಬಳಿಕೆ ಬಗ್ಗೆ ಕೇಳ್ತೀವಿ. ಏನಾದರೂ ಇದ್ದರೆ ನಾವು ಕ್ವಶನ್ ಮಾರ್ಕ್ ಹಾಕ್ತೀವಿ. ಯಾಕಂದರೆ ಅದು ನಮ್ಮ ಹಕ್ಕು. ಈ ಥರ ನಾವು ಮುಂದೇನೋ ಕೇಳ್ತಾ ಇರ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಜಲಸಂಪನ್ಮೂಲ ಅದು ಇದೊಂದು ಹೋಯಿತು, ನೀರಾವರಿ ಯೋಜನೆ. ಅವಾಗ ಲೀಡರ್ ಅಂತ ಸಾಂಗ್ ಹಾಕ್ಕೊಂಡು ಬೈಕಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರು. ದೊಡ್ಡದಾಗಿ ನಮ್ಮ JK ಕೃಷ್ಣಾರೆಡ್ಡಿಯವರು ಪಾಪ ಕಾಲ್ನಡಿಗೆಯಿಂದ ಚಿಕ್ಕಬಳ್ಳಾಪುರವರೆಗೂ ಹೋದರು. ಈ ನೀರು ಬಗ್ಗೆ ಯಾರ್ರೀ ಮಾತಾಡ್ತಾ ಇದ್ದಾರೆ ನಂಗೆ ಒಂದೂ ಗೊತ್ತಾಗ್ತಾ ಇಲ್ಲ. ಇಷ್ಟು ಜನ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕರು ಇಷ್ಟು ಜನ ಇದ್ದಾರಲ್ಲ, ಮೊನ್ನೆ ಪಾಲ್ ಸ್ಟೇಟ್ಮೆಂಟ್ ಕೊಡ್ತೀರಲ್ಲ ನೀವು, ಇದ್ರನ್ನ ನಮ್ಮ ಚಿಂತಾಮಣಿ ಅಂಧ ಬಂಟರು ಕೇಳಲ್ವಾ? ಅಣ್ಣ ನೀರು ಯಾವಾಗ ಕೊಡ್ತೀರಾ? ನಮ್ಮ ರೈತರು ಯಾವಾಗ ನಾವು ಉದ್ಧಾರ ಆಗೋದು?
ನಾವು ರೈತರಿಂದನೇ ಹಳ್ಳಿಗಳಿಂದನೇ ಸಿಟಿಗೆ ಬಂದು ಬದುಕ್ತಾ ಇರೋದಣ್ಣ. ನಮ್ಮ ರೈತರಿದ್ರೇ ನಾವು ತೆರಿಗೆ ಕಟ್ಟಿದ್ರೇ ಇವೆಲ್ಲ ಆಗೋದು. ನಮ್ಗೆ ನೀರು ಯಾವಾಗನ ಕೊಡ್ತೀರಾ ಅಂತ ಕೇಳೋದು ಒಂದು ಮಾತಿಲ್ಲ. ಎತ್ತಿನ ನೀರು ಎಲ್ಲೋಯ್ತು, ಬರಲೇ ಇಲ್ಲ. ಇನ್ನು 50 ವರ್ಷ ಆದ್ರೂ ಹಿಂಗೆ ಹೇಳ್ಕೊಂಡು ಬರ್ತಾ ಇರ್ತಾರೆ ಕಾಂಗ್ರೆಸ್ ಅವರು. ಅವಾಗ ಹಂಗೆ ಪ್ರತಿಭಟನೆ ಮಾಡಿದವರು ಇದೇ ಸ್ವಂತ ಕಾಂಗ್ರೆಸ್ ಇತ್ತಲ್ಲ, ಯಾಕೆ ನೀರು ತರ್ಸೋಕ್ಕಾಗಲಿಲ್ಲ? ಅದ್ರ ಬಗ್ಗೆ ಯಾರು ಹೋರಾಡ್ತಾವ್ರು? ಯಾರು? ಬರೀ ಪ್ರೆಸ್ ಮೀಟಲ್ಲಿ ಒಂದು ಮಾತು ಹೇಳ್ಕೊಂಡು ಮುಂದುವರೆದ ಭಾಗ ಅಷ್ಟೇ ಇವ್ರದ್ದು. ಇದ್ರ ಬಗ್ಗೆ ಕೇಳೋರು ಯಾರಾದಿದ್ರೆ ಕೇಳಿ, ಇದ್ರಿಗೂ ನನ್ನ ಸಂತೋಷ ಇರುತ್ತೆ.